ಆ ಗ್ರಾಮದ ಜನ ಖುಷಿ ಖುಷಿಯಾಗಿ ಇರಬೇಕಾಗಿತ್ತು. ಬಟ್ ಆ ಗ್ರಾಮದ ಜನ ಮನೆ ಬಿಟ್ಟು ಆಚೆ ಬರೋದಕ್ಕೆ ಭಯ ಪಡ್ತಿದ್ದಾರೆ. ಯಾರಿಗೆ? ಆ ಒಂದು ಸೇನೆಗೆ. ಆ ಸೇನೆ ಯಾವುದು? ಹೆದರ್ತಾ ಇರೋದು ಯಾಕೆ? ಅದರ ಉಪಟಳ ಹೇಗಿದೆ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಾಲ್ವಡಿಗಿ ಗ್ರಾಮಸ್ಥರು ವಾನರ ಸೇನೆಗೆ ಕಂಗಾಲಾಗಿದ್ದಾರೆ. ನಾಲ್ವಡಿಗಿ ಗ್ರಾಮದಲ್ಲಿ ವಾನರ ಪಡೆಯ ವಾಸ್ತವ್ಯ ಹೂಡಿದೆ. ನೂರಾರು ಮಂಗಗಳು ಊರಿನ ಮರದಲ್ಲಿಯೇ ಆಶ್ರಯ ಪಡೆದುಕೊಂಡಿವೆ. ಮಂಗಗಳ ಉಪಟಳದಿಂದ ಮನುಷ್ಯರು ನಲಗಿ ಹೋಗಿದ್ದಾರೆ. ಮನೆ ರಸ್ತೆ ಸೇರಿದಂತೆ ವಿವಿಧೆಡೆ ಮಂಗಗಳು ಜಂಪ್ ಮಾಡಿ ಜನರಿಗೆ ಕಿರಿಕ್ ಮಾಡುತ್ತಿವೆ. ವಾನರ ಸೇನೆಯ ಕಾಟಕ್ಕೆ ಗ್ರಾಮಸ್ಥರು ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಮನೆ ಎಲ್ಲ ಪತ್ರಾಸ ಬಾಲ್ಯಗಳು ಕೆಡಿವಿ, ಮನೆ ಬಿದ್ದು ಆಗ್ಯಾವ. ನಾವ್ ಏನ್ ಇರ್ಬೇಕ, ಏನು ಊರ್ ಬಿಟ್ಟು ಹೋಗ್ಬೇಕ? ಏನಿಲ್ಲ ನನ್ನ ಮನಿ ಕಲಸ ಮುರಿದಾಗ ತೆಳಗ್ ಬಿದ್ದಾವ ನೋಡ್ಗ. ತೆಳಗ್ ಬಿದ್ದಾವ ನೋಡಿ. ಅಪ್ಪ ತೋರ್ಸ್ತೀನಿ ಬಾ, ನಾ ಬೇಕಾರ ಬೇರೆ ಕಡೆಗೆ ಹೋಯ್ರಿ ಅಮ್ಮ. ಕಾಲು ಬೋಳ್ತೇವೆ ನಿಮ್ಮದು, ನಿಮ್ಗೆ ದಯಾ ಮಾಡ್ತೇವೆ. ಅವು ನಮ್ಮ ಊರಿಗೆ ಬರ್ಕೊಳ್ಬೇಡ್ರಿ. ಇನ್ನು ಗ್ರಾಮಸ್ಥರ ಮೇಲೂ ಮಂಗಗಳು ಅಟ್ಯಾಕ್ ಮಾಡ್ತಿವೆ. ಇದರಿಂದ ಮಕ್ಕಳು, ಮಹಿಳೆಯರು, ವೃದ್ಧರು ಗ್ರಾಮದಲ್ಲಿ ಸಂಚರಿಸಲು ಭಯಪಡ್ತಿದ್ದಾರೆ. ಪ್ರತಿದಿನ ಜೀವ ಭಯದಲ್ಲಿ ದಿನ ಕಳೆಯುತ್ತಿದ್ದಾರೆ. ಕಾಟ ಕೊಡುತ್ತಿರೋ ವಾನರ ಸೈನ್ಯವನ್ನ ಕೂಡಲೇ ಸ್ಥಳಾಂತರಿಸಿ ಅಂತ ಗ್ರಾಮದ ಮಹಿಳೆಯರು ಕಣ್ಣೀರಾಗ್ತಿದ್ದಾರೆ. ಮನೆಗಿಂದತ್ತವ ಮ್ಯಾಳೆ ಮಕ್ಕ ಹೋದ್ರೆ ಅಂಜಿಗೆ ಬರ್ತದ ಭಯ ಮನುಷ್ಯಾಗ. ಮ್ಯಾಲೆ ಎಗರ್ತಾವ, ಮನುಷ್ಯಾಗ ಚೂರ್ತಾವ. ರೊಟ್ಟಿಗೆ ಅನ್ನ ಪಲ್ಯ ಯಾವ್ದು ನಿರ್ಮಳಿಲ್ಲ. ಸಾಕಾಗಿಬಿಟ್ಟದ. ಸುಕ್ಕರಿ ಮಾದರ್ ಮಾಡಿ ಅಲ್ಲ ಕಿಸ್ಕೊಂಬಂದು ಮ್ಯಾಳೆ ಮಕ್ಕ ಓಡ್ಲಕ್ಕೆ ಅಂಜಕತ್ತೆ ಹುಡುಗರು. ಮಾರಿಗೆ ಚೂರಕ್ಕೆ ಬರ್ತಾವ. ಸಾಕಾಗಿ ಹೋಗ್ಯದ. ಬಾಲ್ಯದ ಕಾಲಕ್ಕೆ ಬೇಸರ ಬಂದದ್ರಿ. ಏನಾನ ಮಾಡ್ರಿ ಅವ್ರನ್ನ. ನಾಲ್ವಡಿಗಿ ಗ್ರಾಮಸ್ಥರು ಈಗ ವಾನರ ಸೇನೆಯಿಂದ ನೆಮ್ಮದಿ ಇಲ್ಲದಂತಾಗಿದೆ. ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಂಗಗಳನ್ನು ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯ ಮಾಡುತ್ತಿದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಯಾದಗಿರಿ.